ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಎಲ್ಲವೊಂದು ಈಗ ಕರ್ನಾಟಕದ ಸ್ಟೂಡೆಂಟ್ ಹುಡುಗರು BCM ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಲಿಕ್ಕೆ ವೇಟ್ ಮಾಡ್ತಾ ಇದ್ದಾರೆ. ಸೊ ಈಗ ನಮ್ಮ KCET ನೀಟ್ ಸ್ಟೂಡೆಂಟು ಕೂಡ ಇದರಲ್ಲಿ ಭಾಗಿಯಾಗಿರ್ತಾರೆ. ಬಟ್ ಅವರಿಗೆ ಅಲ್ಲ, ಎಲ್ಲರೂ ಕೂಡ ಹೇಳ್ತೀನಿ ಕಂಪ್ಲೀಟಾಗಿ ವಾಚ್ ಮಾಡಿ. ಓಕೆ, ಸೊ ನಿಮಗೆ ಮೊದಲು ವಿಷಯ ಏನು ಕೊಟ್ಟಿದ್ದಾರೆ ನೋಡಿ, BCM ಹಾಸ್ಟೆಲ್ ಅಪ್ಲಿಕೇಶನ್ ಅಂತೂ ಓಪನ್ ಆಗಿದೆ ಆಯಿತಾ. ಸೊ ಯಾರಿಗೆ ಅಂತಲೂ ಕೂಡ ಹೇಳ್ತೀನಿ ನೋಡಿ. ಮೊದಲು ಲಾಸ್ಟ್ ಡೇಟ್ ಅದನ್ನೆಲ್ಲನೂ ಕೂಡ ಮಾತಾಡೋಣ. ಮೊದಲು 2026-27ನೇ ಸಾಲಿನ ಇಲಾಖೆಯ ಮೆಟ್ರಿಕ್ ನಂತರ ವಿದ್ಯಾರ್ಥಿ ನಿಲಯಗಳಲ್ಲಿ ನೋಡಿ, ಈಗ ಅಂದರೆ BCM ಹಾಸ್ಟೆಲಲ್ಲಿ ಅಪ್ಲಿಕೇಶನ್ ಕರೆಯೋಕ್ಕೆ ಯಾರಿಗೆ ಅಂತಂದರೆ ಸಾಮಾನ್ಯ ಪದವಿ ಕೋರ್ಸಾಗಿನ ವಿದ್ಯಾರ್ಥಿಗಳಿಗೆ ಮಾತ್ರ, ಅಂದರೆ BA BCom BSc ಸ್ಟೂಡೆಂಟ್ಗೆ ಹೊಸದಾಗಿ ಅಪ್ಲಿಕೇಶನ್ ಕರೆದಿದ್ದಾರೆ. ಸೊ ಈಗ ಕೆಲವೊಂದು ಸ್ಟೂಡೆಂಟ್ ಕೇಳ್ಬೋದು ವೃತ್ತಿಪರ ಕೋರ್ಸ್ ಯಾವಾಗ. ಸೊ 2026-27ನೇ ಸಾಲಿಗೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳಲ್ಲಿ ಹೊಸದಾಗಿ ಪ್ರವೇಶ ಬಯಸುವ ಸಾಮಾನ್ಯ ಪದವಿ ಕೋರ್ಸಿನ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿ ಕಲ್ಪಿಸುವ ಆನ್ಲೈನ್ ಅರ್ಜಿ ಆಹ್ವಾನಿಸಲಾಗಿದ್ದು, ಈ ಪತ್ರಕ್ಕೆ ಲಗತ್ತಿಸಿರುವ ಕಾಲಾನುಕ್ರಮಣಿಕೆಯಂತೆ ಕ್ರಮವಹಿಸಲು ಹಾಗೂ ಕುರಿತು ಪ್ರಕಟಣೆಯನ್ನು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ದಿನಪತ್ರಿಕೆಗಳಲ್ಲಿ ಉಚಿತವಾಗಿ 3 ದಿನಗಳ ಕಾಲ ಪ್ರಚುರಪಡಿಸುವಂತೆ ಹಾಗೂ ಎಲ್ಲ ಸರ್ಕಾರದ ಕಚೇರಿಗಳು ಮತ್ತು ಶಾಲಾಗಳ ನಾಮಫಲಕಗಳಲ್ಲಿ ಪ್ರಕಟಿಸುವ ಕ್ರಮವಹಿಸುವಂತೆ ಸೂಚಿಸಲಾಗಿದೆ. ಸೊ ಅಂದರೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ರಿ ಅಂತ ಅವರೇ ಈಗ ಅಂದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಡೆಯಿಂದನೇ ಈಗ ಏನು ಮಾಡೋರು ಅಂತಂದರೆ ಡೇಟ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಇದಕ್ಕೆ ತಕ್ಕಂಗೆ ಸ್ವಲ್ಪ ಡೇಟ್ ನೋಡೋದಂತಂದರೆ, ಸೊ 2026-27ನೇ ಸಾಲಿನ ಸಾಮಾನ್ಯ ಪದವಿ ಕೋರ್ಸ್ಗಳಿಗೆ ನಾನು ಹೇಳ್ತೇನೆ, ಪ್ರೊಫೆಷನಲ್ ಕೋರ್ಸಸ್ಸು ಕೂಡ ಯಾವಾಗ ಅಂತ ಹೇಳ್ತೀನಿ, ವೇಟ್ ಮಾಡಿ. ಹೊಸದಾಗಿ ಅಭ್ಯರ್ಥಿಗಳು ಅಂದರೆ ಹೊಸದಾಗಿ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇವತ್ತು, ಡೇಟ್ ಎಷ್ಟು 30. ಸೊ ಹಂಗಾಗಿ ಇವತ್ತೇ ಸ್ಟಾರ್ಟ್ ಆಗ್ತದೆ. ಸೊ ಯಾರೆಲ್ಲ BCM ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ಬೇಕು ಅನ್ಕೊಂಡಿದ್ದೀರೋ, ಯಾರು BA BCom BSc ಸ್ಟೂಡೆಂಟು, ಓಕೆ ನಾರ್ಮಲ್ ಡಿಗ್ರಿ, ಓಕೆ ಯಾವುದೇ ರೀತಿ ಪ್ರೊಫೆಷ್ನಲ್ ಅಲ್ಲ ಅಂಥ ಕೋರ್ಸ್ ಮಾಡ್ತಕ್ಕಂಥ ಸ್ಟೂಡೆಂಟು ಇವತ್ತು ಸ್ಟಾರ್ಟ್ ಆಗ್ತದೆ, ಅಪ್ಲಿಕೇಶನ್ ಹಾಕ್ಬೋದು. ಎಲ್ಲಿ ಅಂತಂದರೆ SHP ಇದೆ ನೋಡಿ, SHP ಪೋರ್ಟಲ್ ಕಾಣಿಸ್ತದೆ, ಅಲ್ಲೂ ಹಾಕ್ಬೋದು. ತೋರಿಸ್ತೀನಿ ಅದನ್ನು ಕೂಡ ವೆಬ್ಸೈಟ್ ಆಯಿತಾ. ಹೊಸ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡಿ, ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತಿರೋ ನಿಮ್ಗೆ ಎಲ್ಲಿವರೆಗೂ ಕೂಡ ಹಾಕ್ಬೋದು ಅಂತಂದರೆ ನೆಕ್ಸ್ಟ್ ಮಂತ್ 20ವರೆಗೂ ಕೂಡ, ಅಂದರೆ 20 ದಿನಗಳ ಕಾಲ ಏನು ಮಾಡ್ತಾರೆ ಅಪ್ಲಿಕೇಶನ್ ನಿಮಗೆ ಟೈಮ್ ಕೊಟ್ಟಿರ್ತಾರೆ. 20 ದಿನದಲ್ಲಿ ಅಪ್ಲಿಕೇಶನ್ ಹಾಕಿರಿ, ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇರ್ತದೆ ಇದು. ಓಕೆ, ನೆಕ್ಸ್ಟು ಹೊಸ ಅರ್ಜಿಗಳನ್ನು ತಾಲೂಕು ಕಲ್ಯಾಣ ಅಧಿಕಾರಿಗಳು ಪರಿಶೀಲನೆ ಮಾಡಲು ನಿಗದಿಪಡಿಸಿದ ದಿನಾಂಕ ನೋಡಿ, ಅವ್ರು 20ನೇ ತಾರೀಕು ತನಕ ಏನು ಮಾಡ್ತಾರೆ, ನೀವು ಅಪ್ಲಿಕೇಶನ್ ಹಾಕ್ತಾರೆ. ಸೊ 3 ಡೇಸ್ ಏನು ಮಾಡ್ತಾರೆ, ಅವರು ವೆರಿಫೈ ಮಾಡ್ತಾರೆ. ಸೊ ವೆರಿಫೈ ಮಾಡಿ ಆದ ತಕ್ಷಣ ಏನಪ್ಪ ನಿಮ್ಮದು ರಿಸಲ್ಟ್ ಒಂದು ಅದು ಏನು ಕರಿತೀವಿ ಆಯ್ಕೆ ಪಟ್ಟಿ. ಓಕೆ, ಸೊ ಯಾರೆಲ್ಲ ಹಾಸ್ಟೆಲ್ ಸೆಲೆಕ್ಷನ್ ಆಗಿದೆ ಅಂತಂದು 27ನೇ ತಾರೀಕು ಬಿಡ್ತಾರೆ. ಓಕೆ, ಸೊ 23ವರೆಗೂ ಕೂಡ ವೆರಿಫೈ ಮಾಡಿ 27ಕ್ಕೆ ನಿಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದರೆ, ಸೊ ಯಾರೆಲ್ಲ ಸೆಲೆಕ್ಷನ್ ಆಗಿರ್ತಾರೆ ನೀವು ವಿತಿನ್ 30 ಒಳಗಡೆ ಹೋಗ್ಬಿಟ್ಟು ಅಡ್ಮಿಷನ್ ಆಗಬೇಕು. ಅಂದರೆ 1 ಮಂತಲ್ಲಿ ಎಲ್ಲನೂ ಕೂಡ ಪ್ರೊಸೆಸ್ ಮುಗಿಸ್ತಾ ಇದ್ದಾರೆ 2026-27. ಸೊ ಗುಡ್ ನ್ಯೂಸ್ ಆಯಿತಾ. ಯಾಕಂದರೆ ಎಲ್ಲ ಹುಡುಗರು ಕೂಡ ಹಾಸ್ಟೆಲ್ಸ್ ಎಲ್ಲರೂ ಕೂಡ ನೀಡ್ ಇದ್ದಿರ್ತದೆ. ಯಾಕಂದರೆ ಇದಕ್ಕೆ ತಾನೇ PUC ಮುಗಿಸ್ಕೊಂಡು ಎಷ್ಟು ಹುಡುಗರು BA BCom BSc ಓಕೆ ಈ ಥರ ಏನಾದರೂ ನಾರ್ಮಲ್ ಡಿಗ್ರಿ ಮಾಡ್ಕೊಂಡಿರ್ತಾರೆ. ಈ ಕೆಲವೊಂದಿಷ್ಟು ಹುಡುಗರು ಪ್ರೊಫೆಷ್ನಲ್ ಕೋರ್ಸಸ್ ಕೂಡ ಕೇಳೋದಂತಂದರೆ, ಈಗ KCET ಆ್ಯಂಡ್ ನೀಟಲ್ಲಿ ಇರ್ತಕ್ಕಂಥ ಕೋರ್ಸ್ ಎಲ್ಲ ಕೋರ್ಸಸ್ಸು ಕೂಡ ಏನಂತಂದರೆ ಪ್ರೊಫೆಷ್ನಲ್ ಕೋರ್ಸು. ಸೊ ಇಂಥ ಕೋರ್ಸಸ್ಗಳಿಗೆ ನೀವು ಯಾವಾಗ ಹಾಸ್ಟೆಲ್ ಅಪ್ಲಿಕೇಶನ್ ಕರೀತಾರಪ್ಪ ಅಂತಂದರೆ, ಸೊ ಅರೌಂಡ್ ನಿಮಗೆ ಈಗ ಆಗಸ್ಟಲ್ಲೂ ಕೂಡ ಆಗಸ್ಟ್ 15th ಆನ್ವರ್ಡ್ಸ್ ಮೇಲೆ ಕರಿಬೋದು ಅಥವಾ ಸೆಪ್ಟೆಂಬರ್ಗೆ ಕರಿಬೋದು. ಯಾಕೆ ಅಂತ ಹೇಳ್ತೀನಿ ನೋಡಿ, ಈಗ ನಮ್ಮದು KCET ನೀಟ್ ಕೌನ್ಸಿಲಿಂಗ್ ನಡೀತದೆ. ಸೊ ಎಲ್ಲ ಪ್ರೊಫೆಷ್ನಲ್ ಕೋರ್ಸು ಕೂಡ ಇನ್ನೂ ಕೂಡ ಕೌನ್ಸಿಲಿಂಗಲ್ಲೇ ಇರ್ತವೆ. ಸೊ ಮಿನಿಮಮ್ ಸೆಕೆಂಡ್ ರೌಂಡ್, ಓಕೆ ಸೆಕೆಂಡ್ ರೌಂಡ್ ಮುಗಿಯೋವರೆಗೂ ಕೂಡ ನಮ್ಮ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಏನಿದೆ ಹಾಸ್ಟೆಲ್ ಅಪ್ಲಿಕೇಶನ್ ಕರೆಯಲ್ಲ, ಅಂದರೆ BCM ಹಾಸ್ಟೆಲ್ ಅಪ್ಲಿಕೇಶನ್ ಕರೆಯಲ್ಲ. ಸೊ ಸೆಕೆಂಡ್ ರೌಂಡ್ ಮುಗ್ತಿದ್ದಂಗೆ ಹಾಸ್ಟೆಲ್ ಅಪ್ಲಿಕೇಶನ್ ಕರೀತಾರೆ, ಅವಾಗ ನೀವು ಅಪ್ಲಿಕೇಶನ್ ಹಾಕ್ಬೋದು. ಅದನ್ನು ಕೂಡ ಇನ್ಫಾರ್ಮ್ ಮಾಡ್ತೀನಿ. ಓಕೆ, ಒನ್ಸು ನಮ್ಮ ಒಂದು WhatsApp ಚಾನಲ್ಗೆ ಜಾಯ್ನ್ ಆಗಿರಿ. ಬಿಟ್ಟ ತಕ್ಷಣ ಈ ಥರ ಇನ್ಫಾರ್ಮೇಷನ್ ಏನಾದರೂ ಬಂದ ತಕ್ಷಣ ತಿಳಿಸ್ತೀನಿ. ಓಕೆ, ಸೊ ಮೋರ್ ಅಪ್ಡೇಟ್ಸ್ ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು.